ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ. ಹ್ಯಾಪಿ ಶಿವರಾತ್ರಿ ರೀ. ಏನಪ್ಪ ಅಂದ್ರೆ ಒಂದು ಸ್ವಲ್ಪ ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಯ್ತಾ, ಬಟ್ ಸ್ಟಿಲ್ ಎಲ್ಲ ವರ್ಕ್ ಅವೆಲ್ಲ ಶೆಡ್ಯೂಲ್ ಎಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡು ಫೈನಲಿ ವಿಡಿಯೋ ಪೋಸ್ಟ್ ಮಾಡವಂತೀನಿ. ನೋಡಿರಿ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಏನಪ್ಪ ಅಂತಂದ್ರೆ ನಾನು ಬ್ಲಾಗ್ ಮಾಡೋದು ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಒಂದೊಂದು ರೀತಿಯಿಂದ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆ ರೀತಿಯಿಂದ ನಾನು ಈ ನಮ್ಮ ಊರು ಚಿಕ್ಕನಾಳ ಅಂತ ಊರೈತಿ. ಇದು ಹುಣಗುನ್ ತಾಲೂಕು ಮತ್ತು ಬಾಗಲಕೋಟೆ ಜಿಲ್ಲೆ ಆಗುತ್ತೆ. ಸೊ ಭಾಳ ಚಲೋ ಅನಿಸ್ತೈತೆ ನನಗೆ ಇಲ್ಲಿ ಬಂದ. ಸೊ ನಾನು ಫೈನಲಿ ಇಲ್ಲಿ ಸೆಕೆಂಡ್ ಇಯರ್, ಲೈಕ್ 2ನೇ ವರ್ಷದ್ದು ನಾನು ಶಿವರಾತ್ರಿ ಸೆಲೆಬ್ರೇಟ್ ಮಾಡವಂತೀನಿ. ಏನು ಸ್ಪೆಷಲ್ಪಾ ಅಂದರೆ ಈ ಸರ್ತಿ ಒಬ್ಬರು ಭಕ್ತಾದಿ ಎಲ್ಲರೂ ಸೇರಿ ಡೊನೇಟ್ ಮಾಡೋದು ಬೇಡ, ನಾವು ಒಬ್ಬನ ಅದನ್ನು ತೇರು ರಥ ಏನೈತೆಲ್ಲ ನಾನು ಮಾಡಿಕೊಡ್ತೀನಿ ಅಂಥೇಳಿ ಪಾಪ ಒಬ್ಬರು ಮಾಡಿಕೊಟ್ರೆ ಅವ್ರನ್ನೂ ಭೇಟಿ ಆದ್ವಿ. ಭಾಳ ಚಲೋ ಇದ್ರು, ಭಾಳ ಹಂಬಲ್. ಸೊ ಭಾಳ ಖುಷಿ ಆಯ್ತು. ಮತ್ತು ಅಲ್ಲಿದೊಂದು ಟೀಮ್. ಸೊ ಫೈನಲಿ ನನಗೆ ಇಲ್ಲೇ ಎಲ್ಲ ರೀತಿಯಿಂದ ಅರೇಂಜ್ಮೆಂಟ್ಸ್ ಆಯ್ತು, ಇವನ್ ಪ್ರಸಾದದ್ದು ಆಯ್ತು. ಲೈಕ್ ಇಲ್ಲೇ ನಾನು 1 ಡೇ ಬಿಫೋರ್ ಬಂದಿದ್ದೆ, ಬಿಕಾಸ್ ಶಿವರಾತ್ರಿದು 1 ಡೇ ಬಿಫೋರ್ ಬಂದ್ರೆ ಮಜಾ ಅಂತಂದು ಬಂದಿದ್ದೆ. ಸೊ ಎಲ್ಲ ರೀತಿಯಿಂದನೂ ಅರೇಂಜ್ಮೆಂಟ್ಸ್ ಆಯ್ತು, ಲೈಟಿಂಗ್ಸ್ ಆಯ್ತು, ಈವನ್ ಹುಡುಗರೆಲ್ಲ ಮಾಡೋ ವರ್ಕ್ ಆಯ್ತು. ಇವ್ರ ಭಕ್ತಾದಿಗಳು ಭಾಳ ಭಾಳ ಜನನೂ ಬಂದಿದ್ರು. ಇಲ್ಲಿ ನಾಟ್ ಓನ್ಲಿ ಹೆಂಗಿರ್ತೈತೆ ಅಲ್ಲಿ ನಮ್ಮ ಸಿಟಿ ಅಂದ್ರೆ ಬರೀ ನಮ್ಮದೊಂದು ಏರಿಯಾ ಅಲ್ಲ, ಅಷ್ಟು ಜನ ಬಂದಿರ್ತಾರೆ. ಬಟ್ ಇಲ್ಲಿ ಹಂಗೆ ಇರಂಗಿಲ್ಲ, ಸುತ್ತಮುತ್ತ ಹಳ್ಳಿ ಇರ್ತಾವಲ್ಲ, ಅಲ್ಲಿಯವರು ಬಂದಿದ್ರು. ಸೊ ಫೈನಲಿ ನಾ ಅದಕ್ಕೆ ಏನು ಮಾಡಿದೆ, ಫಸ್ಟ್ ಯಾರು ಜನ ಇಲ್ದಲ್ಲೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋನು, ಮತ್ತು ಜನ ಇದ್ದಿದ್ದು ಸ್ವಲ್ಪ ವಿಡಿಯೋ ಮಾಡೋದು ಅಂತಂದು ಇದು ಮಾಡಿಕೊಂಡೆ. ಇದು ಷಣ್ಮುಖ ಅಜ್ಜಾರದೊಂದು ಮಠ ರೀ. ಇಲ್ಲೆಲ್ಲ ಭಾಳ ಜನ ನಡ್ಕೊಂಡಾರ. ಯಾರಿಗೂ ಈ ಥರ ಮಕ್ಳು ಆಗ್ಲಾರ್ದವರು, ಇಲ್ಲ ಮಕ್ಕಳು ಲೈಕ್ ಏನೋ ಈ ಥರ ಮನಿದು ಪ್ರಾಬ್ಲಮ್ ಆಯ್ತು, ಮಕ್ಳ ಪ್ರಾಬ್ಲಮ್ ಇತ್ತು, ಯಾರೇ ಬಂದರೂ ಇಲ್ಲೇ ಷಣ್ಮುಖ ಅಜ್ಜ ಆಶೀರ್ವಾದ ಮಾಡ್ಯಾರ. ಮತ್ತು ಅದೇ ರೀತಿಯಿಂದನೇ ಇಲ್ಲಿ ಸತಿ ನಡೀತೈತಿ. ಮತ್ತು ಅಲ್ಲಿ ಜನನೂ ಅಷ್ಟು ಭಕ್ತಿ ಮತ್ತು ಅಲ್ಲಿ ಶ್ರದ್ಧೆ ಹಾಗೆ ಇತ್ತು. ಸೊ ಇದೆಲ್ಲ ನೋಡಿರಿ, ಜನನೂ ಭಾಳ ಜನ ಲೈಕ್ ಸ್ವಲ್ಪ ಲೇಟಾಗಿ ಬಂದ್ರೆ ನಾ ಮೊದಲು ಹೋಗಿನ ಬಿಫೋರ್ ಒಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂಥೇಳಿ ಫಸ್ಟ್ ವಿಡಿಯೋ ಮಾಡಿಕೊಂಡೆ. ಇದು ಷಣ್ಮುಖ ಅಜ್ಜಾರದೊಂದು ಮಠ. ಮತ್ತು ಈ ಥರ ಭಾಳ ಹಳೇದ್ರಿ ಇದು. ಆ್ಯಕ್ಚುಲಿ ಯಾರಿಗೂ ಗೊತ್ತಿರಂಗಿಲ್ಲ ಯೂಶ್ವಲಿ ಈ ಥರ ಒಳಗೈತೆ ಅಂತಂದು. ಸೊ ನನಗೆ ಏನೋ ಇಲ್ಲೊಂದು ವ್ಲಾಗ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೈನಲಿ ಎಲ್ಲ ವ್ಲಾಗ್ ಮಾಡಿದೆ. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಿಲ್ಲಪ್ಪ, ನಮ್ಮ ಒಂದು ಹಬ್ಬ ಶಿವರಾತ್ರಿ ಅಂದ್ರೆ ನಮಗೆ ಒಂದು ದೊಡ್ಡ ಹಬ್ಬ ಇದ್ದಾಗ. ಸೊ ಅದಕ್ಕೆ ನಾವು ಅದನ್ನು ಎಲ್ಲೆಲ್ಲಿ ಮತ್ತು ಬಿಫೋರ್ 1 ಡೇ ಹೋದಾಗ ಏನೇನು ಪ್ರಿಪ್ರೇಷನ್ ಹೆಂಗೆ ಏನಂತ ನೋಡೋಣ ಅಂತಂದು ಹಂಗೆ ಹೋದೆ ರೀ. ಇಷ್ಟು ಚಂದೆಲ್ಲ ನಾವು ಮನೆಯಾಗೆಲ್ಲ ಲೈಕ್ ಲೇಡೀಸ್ ಮಾಡಿದಾಗ ಅದು ಊಟದ ರುಚಿನೇ ಬೇರೆ ಅಂತೀವಿ. ಬಟ್ ಆ್ಯಕ್ಚುಲಿ ಏನಿದಲ್ಲ, ಜೆಂಟ್ಸ್ ಮಾಡಿದರೆ ಇಷ್ಟು ಚಲೋ ಎಲ್ಲ ಸೇರ್ಕೊಂಡು ಮಾಡ್ತಾರಲ್ಲ, ನನಗೆ ಅದೇ ವಿಚಿತ್ರ ಆಯ್ತು. ಭಾಳ ಚಂದ ನನಗೆ. ಇವನ್ ಟೇಸ್ಟು ಹಂಗೆ ಇತ್ತು, ಮತ್ತು ಜನನೂ ಹಂಗೆ ಭಾಳ ಚಲೋ ಇದ್ರು. ಏನೋ ಒಂದು ಫಂಕ್ಷನ್ ಇರಲಿ, ಏನೋ ಇರಲಿ, ಕುಂತು ಸಮಾಧಾನದಿಂದ ಕೇಳಿ ಎಲ್ಲರೂ ನೋಡಿರಿ ಈ ಥರ ಕತೆ ಹೇಳೋದು. ಮತ್ತು ಇವ್ರು ಆ್ಯಕ್ಚುಲಿ ಅಜ್ಜ ಛತ್ರಪತಿ ಶಿವಾಜಿ ಬಗ್ಗೆ ಹೇಳಾಕುಂತಿದ್ರು, ಮಹಾರಾಜ ಛತ್ರಪತಿ ಶಿವಾಜಿಯವ್ರ ಬಗ್ಗೆ. ನಂಗೆ ಅದು ಕೇಳಿ ಭಾಳ ಅನ್ನಿಸ್ತು. ಇದೊಂದು ನಮ್ಮ ಸರ್ಕಲ್, ಇದು ನಮ್ಮದು ಮನೆ ನೋಡಿರಿ. ಸೊ ನೋಡಕ್ಕೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಅದಕ್ಕೆ ನಾನು ಒಂದು ವಿಡಿಯೋ ಮಾಡೋಣ ಫೈನಲಿ ಅಂತಂದು ಒಂದು ವ್ಲಾಗ್ ಮಾಡ್ಕೊಂಡು ಫೈನಲಿ ಪೋಸ್ಟ್ ಸ್ವಲ್ಪ ಲೇಟ್ ಮಾಡೀನಿ. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ, ಹಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಹಂಗೆ ಮತ್ತು ನೆಕ್ಸ್ಟ್ ಶಿವರಾತ್ರಿಗೆ ಮತ್ತು ಇಲ್ಲೇ ಹೋಗೋ ಪ್ಲ್ಯಾನ್ ಐತೆ ನಂದು. ನೋಡೋಣ ದೇವ್ರು ಮತ್ತು ಇನ್ನೂ ಎಲ್ಲೆಲ್ಲಿ ನಮ್ಮ ಪ್ಲ್ಯಾನ್ ಇರ್ತಾವೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.